ಹೆಲ್ದಿ ಪಾಲಕ್ ಚಪಾತಿ. ಇವತ್ತು ನಾನು ನಿಮಗೆ ಹೆಲ್ದಿ ಆಗಿರುವಂತಹ ಪಾಲಕ್ ಚಪಾತಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ, ನಾನು ಪಾಲಕ್ನ ಫಸ್ಟ್ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ಶುಗರ್, ಸಾಲ್ಟ್, ಆಯಿಲ್, ವಾಟರ್ ಮತ್ತು ವೀಟ್ ಫ್ಲೋರ್, ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಫಸ್ಟು ಬೌಲ್ಗೆ ಪ್ಯೂರೇನ ನೀಟಾಗಿ ಪಾಲಕ್ನ ವಾಶ್ ಮಾಡ್ಕೊಂಡು ಬೇಯಿಸ್ಬಿಟ್ಟು ಏನು ಮಾಡಬೇಕು, ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಒಂದು 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 8 ಚಪಾತಿ ಆಗೋಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಸಾಲ್ಟ್, 1 ಸ್ಪೂನಷ್ಟು ಸಾಲ್ಟ್, ಆಮೇಲೆ ಶುಗರ್ ಅಥವಾ ಬೆಲ್ಲ. ಕೆಲವೊಬ್ಬರು ಶುಗರ್ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಇದು ಕಹಿ ಟೇಸ್ಟ್ ಕೊಡುತ್ತಲ್ವ, ಶುಗರ್ ಹಾಕೋದ್ರಿಂದ ಒಂಚೂರು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಆಯಿಲ್, 1 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಹಾಕ್ತೀನಿ. ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಒಂಚೂರು ಕರಗಲಿ. ಆಯಿಲ್ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಆಗುತ್ತೆ. ಸೊ ಆಯಿಲ್ ಯೂಸ್ ಮಾಡಬೇಕು. 1 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಈಗ ಗೋಧಿ ಹಿಟ್ಟು ಹಾಕ್ಕೊತೀನಿ. ನೋಡಿ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ನಾರ್ಮಲಿ ಚಪಾತಿ ಹಿಟ್ಟನ್ನು ಕಲಿಸೋದಕ್ಕೆ ಕಲಿಸ್ಕೋಬೇಕು. ಮಕ್ಕಳಿಗೆಲ್ಲ ಪಾಲಕ್ ತಿಂದೇ ಇರೋ ಮಕ್ಕಳಿಗೆ ಇದು ಚಪಾತಿ ಆಲ್ಮೋಸ್ಟ್ ತಿಂತಾರಲ್ವ. ಸೊ ಅದಕ್ಕಾಗಿ ನಾವು ಹೆಲ್ದಿಯಾಗಿರುವಂತಹ ಪಾಲಕ್ ಚಪಾತಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಅಷ್ಟೇ. ಜಾಮ್ ಅಥವಾ ಏನಾದರೂ ಮಯೋನೀಸ್ ಆ ಥರ ಹಾಕಿಬಿಟ್ಟು ರೋಲ್ ಮಾಡಿಕೊಟ್ರೆ ಅದು ಅವರಿಗೂ ಟೇಸ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಇಟ್ಬೇಕು. ನೋಡಿ, ಈ ಥರ ಒಂದು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಥರ ಮಕ್ಕಳಿಗೂ ಇಷ್ಟ ಆಗ್ಬೋದು. ನನ್ನ ಮಗಳಿಗೂ ಚಪಾತಿ ಅಂದರೆ ತುಂಬ ಇಷ್ಟ. ಸೊ ಈ ಪಾಲಕ್ ಚಪಾತಿ ಅವಳಿಗೆ ಮಾಡಿಕೊಡ್ತೀನಿ. ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಕವರ್ ಮಾಡಿ ಒಂದು 30 ಮಿನಿಟ್ಸ್ನ ಇದನ್ನು ಹಾಗೆ ಕಲಸಿ ನೆನೆಸಿಡಿ. ಕಲಸಿ ಥರ ಹಿಟ್ಟು ಮಾಡಿ ರೆಡಿ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಬಿಟ್ಟು ನಾವು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಥರ ಆಯಿಲ್ನ ಒಂಚೂರು ಮೇಲೆ ಇಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ನ ಹಾಗೆ ಬಿಡಬೇಕು. ಸಾಫ್ಟಾಗಿ ಆಗುತ್ತೆ. ನೋಡಿ, 30 ಮಿನಿಟ್ಸ್ ಆಗಿದೆ. ಇವಾಗ ನಾನು ಇದನ್ನು ರೌಂಡ್ ಗೋಲಾಗಿ ಮಾಡಿಟ್ಕೊಂಡಿದ್ದೀನಿ. ಈ ಥರ ಒಂದು ಬನ್ಸ್ ಅಥವಾ ಪೂರಿ ಸೈಜ್ಗೆ ಫಸ್ಟು ಲಟ್ಸ್ಕೊಂಡಿಟ್ಕೋಬೇಕು. ಇದನ್ನು ಅಷ್ಟೇ ನಾನು ಪೂರಿ ಸೈಜ್ಗೆ ಫಸ್ಟು ಲಟ್ಸ್ತಾ ಇದ್ದೀನಿ. ನೋಡಿ, ಈ ಥರ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ರೆ ಚೆನ್ನಾಗಿ ಲೈಕ್ ಪರಾಟ ಥರ ಲೇಯರ್ ಆಗಿ ಬರುತ್ತೆ. ಹೀಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫೋಲ್ಡ್ ಮಾಡಬೇಕು. ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಲೇಯರ್ ಆಗಿ ಸಾಫ್ಟಾಗಿ ಬರುತ್ತೆ. ನಾವು ಮುಂಚೆ ಹಿಟ್ಟು ಕಲಿಸ್ಬೇಕಾದ್ರೂ ಎಣ್ಣೆ ಹಾಕಿರೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ. ಈಗ ಇದನ್ನು ಲಟ್ಸ್ತೀನಿ.
ಒಂದು ಸ್ವಲ್ಪ ಟ್ರಯಾಂಗಲ್ ಶೇಪ್ ಬರುತ್ತೆ. ಇಲ್ಲಾಂದರೆ ಬೇಕಂದರೆ ನೀವು ಇದನ್ನು ರೌಂಡಾಗಿ ಕೂಡ ಫೋಲ್ಡ್ ಮಾಡ್ಕೋಬೋದು. ಈ ಥರ ರೌಂಡ್ ಶೇಪ್ ಬೇಕು ಅಂದರೆ ಇದು ನಾನು ಮಾಡೋದು ಟ್ರಯಾಂಗಲ್ ಶೇಪ್. ಈ ಥರ ರೌಂಡಾಗಿ ಮಾಡಿ ಇಟ್ಕೊಂಡ್ರು ಬರುತ್ತೆ. ನಾನು ಇದನ್ನು ಮಾಡಿ ತೋರಿಸ್ತೀನಿ. ನೋಡಿ ಲಟ್ಸ್ಕೊಂಡಾಗಿದೆ. ಈಗ ಇದನ್ನು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಟ್ರಯಾಂಗಲ್ ಥರ ಮಾಡಿ ಎಣ್ಣೆ ಹಾಕಿ ಮಡಚಿ ಮಾಡೋದ್ರಿಂದ 3 ಲೇಯರ್ಸ್ ಥರ ಚೆನ್ನಾಗಿ ಬರುತ್ತೆ, ಇನ್ನು ಸಾಫ್ಟ್ ಆಗುತ್ತೆ. ನೋಡಿ ಆಮೇಲೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇಷ್ಟೆಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ಥರ ಮಾಡ್ತಾ ಇರೋದ್ರಿಂದ ಅದು ಚೆನ್ನಾಗಿ ಉಪ್ಕೊಂಡು ಬರುತ್ತೆ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಸ್ವಲ್ಪ ಇಲ್ಲೂ ಅಷ್ಟೇ ಸ್ವಲ್ಪ ಆಯಿಲ್, ವಿತೌಟ್ ಆಯಿಲ್ ಕೂಡ ನೀವು ಮಾಡ್ಕೋಬೋದು. ಕೆಲವೊಬ್ರಿಗೆ ಆಯಿಲ್ ಹಾಕಿದ್ರೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿ. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ 2 ಸೈಡು ಚೆನ್ನಾಗಿ ಸಾಫ್ಟಾಗಿ ಉಪ್ಕೊಂಡು ಬಂದಿದೆ. ನೋಡಿ ಇದು ಸೈಡ್ಸ್ ಎಲ್ಲ ಒಂಚೂರು ಚೆನ್ನಾಗಿ ಬೇಯಲಿ. ನೋಡಿ ಹೆಲ್ದಿಯಾಗಿರೋಂಥ ಪಾಲಕ್ ಚಪಾತಿ. ಸಮ್ ಪೀಪಲ್ಸ್ ಪಾಲಕ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಇದು ನಿಮಗಷ್ಟು ಚೆನ್ನಾಗಿ ಒಂಚೂರು ಸಕ್ಕರೆ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ನೋಡಿ ರೆಡಿಯಾಗಿದೆ. 2 ಸೈಡು ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗೇ ಬಂದಿದೆ.